ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬಾಬಾ ಅಂಬೇಡ್ಕರ್ ಅವರಿಗೆ ನಗರ ಮಂದಿ ಹೆಸರು ಕರೀತಾರೆ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಿಮಿಷ ಸಮಾಜ ಸುಧಾರಕ ಯುಗ ಪರಿವರ್ತಕ ಸಂವಿಧಾನ ಶಿಲ್ಪಿ ದೀನ ದಲಿತರ ಧ್ವನಿಯಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಇವತ್ತು. ನಾವೆಲ್ಲರೂ ಇಡೀ ದೇಶಾದ್ಯಂತ ಜೊತೆಗೆ ವಿಶ್ವದಾದ್ಯಂತ ಅವರ ಜನ್ಮದಿನವನ್ನು ನಾವು ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂ ಧರ್ಮದ ಪರಿವರ್ತಕ ಅಂಬೇಡ್ಕರ್ ಅವರು. ಉದಾಹರಣೆಗೆ ಮೂರು ಕಾರಣ ಹೇಳ್ತೀನಿ. ಈಗ ಕೆಲವರು ಗುತ್ತಿಗೆ ತಗೊಂಡಂಗೆ ಥರ ಮಾತಾಡ್ತಾರೆ ಧರ್ಮವನ್ನು. ಹಿಂದೂ ಕೋಡ್ ಬಿಲ್ನಲ್ಲಿ ಹಿಂದೂ ಧರ್ಮವನ್ನು ಹೇಗೆ ಸುಧಾರಣೆ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ನಲ್ಲಿ ಹಿಂದೂ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಕೊಡ್ತಾರೆ. ಹಿಂದೂ ಮಹಿಳೆಯರನ್ನು ಒಂದು ವ್ಯವಸ್ಥಿತವಾಗಿ ಮನೆಯಲ್ಲಿಟ್ಟಿರ್ತಾರೆ. ಅವನ್ನೆಲ್ಲ ಹೊರಗೆ ತರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಅವಕಾಶ ಕೊಡ್ತಕ್ಕಂಥ ಅವಕಾಶವನ್ನು ಅಂಬೇಡ್ಕರ್ ಕೊಡ್ತಾರೆ. ಅಂದರೆ ಅವರು ಸರ್ವಧರ್ಮದ ಸಮನ್ವಯಕರು, ಭಾರತ ದೇಶದ ಸಮಾಜ ಸುಧಾರಕರು. ಅಂತಹ ಪರಿವರ್ತನಾ ಸುಧಾರಕರನ್ನು ನಾವೆಲ್ಲರೂ ಸ್ಮರಣೆ ಮಾಡ್ತಕ್ಕಂಥ ದಿನ. ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಈ ದೇಶದ 140 ಕೋಟಿ ಜನರಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಬರೀ SC STಗಲ್ಲ, OBCಗಲ್ಲ, ಬೇರೆ ಯಾರಿಗೂ ಅಲ್ಲ, ಬ್ರಾಹ್ಮಣರು ಸೇರಿದಂತೆ, ಲಿಂಗಾಯತರು ಸೇರಿದಂತೆ, ಒಕ್ಕಲಿಗರು ಸೇರಿದಂತೆ ಎಲ್ಲರಿಗೂ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ. ಆದ್ದರಿಂದ 140 ಕೋಟಿ ಜನ ಅವರನ್ನು ಪೂಜೆ ಮಾಡಬೇಕು, ಸದಾ ಸ್ಮರಣೆ ಮಾಡಬೇಕು. ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ನಿರಂತರವಾಗಿರಬೇಕು. ಪ್ರಸ್ತುತ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಸಂಚಕಾರ ವ್ಯವಸ್ಥೆ ಬಂದಿದೆ. ಅದನ್ನು ನಾವೆಲ್ಲರೂ ಪಡೆದೋಡಿಸ್ಬೇಕು, ಸಂವಿಧಾನ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಾವು ಪ್ರತಿಯೊಬ್ಬರು ನಾವು ಯಾಕೆ ಅಂಬೇಡ್ಕರ್ನ ಸ್ಮರಣೆ ಮಾಡಬೇಕಂತಂದ್ರೆ, ದೇಶದ ಸರ್ವಜನಾಂಗದವರಿಗೂ ಸಮಾನತೆಯನ್ನು ಸಾರಿ ಸರ್ವಜನಾಂಗದವರಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರು ಪ್ರತಿಯೊಬ್ಬರನ್ನು ಮೇಲೆತ್ತುವಂಥ ಕೆಲಸ ಅಂಬೇಡ್ಕರ್ ಮಾತ್ರ ಮಾಡಿದ್ರು, ಯಾರೂ ಮಾಡಿಲ್ಲ, ಯಾವ ನಾಯಕರು ಮಾಡಿಲ್ಲ. ಅಂಬೇಡ್ಕರ್ ಸ್ಮರಣೆ ನಿರಂತರ ಇರಬೇಕು. ಪ್ರತಿಯೊಬ್ಬ ಭಾರತೀಯ ಮನೆಯಲ್ಲೂ ಅಂಬೇಡ್ಕರ್ ಫೋಟೋ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕು. ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಇದ್ದೀವಿ ಅಂತಂದರೆ ಅಂಬೇಡ್ಕರೇ ಕಾರಣ. ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂತಂದರೆ, ಅಂಬೇಡ್ಕರ್ ಸಮಾನತೆ ಸಾರಲಿಲ್ಲ ಅಂದರೆ, ಅಂಬೇಡ್ಕರ್ ಇವತ್ತು ನಮಗೆ ಸಂವಿಧಾನದ ಮೂಲಕ ಸಮಾನತೆ ಸಾರಿ ಎಲ್ಲರನ್ನೂ ತರಲಿಲ್ಲ ಅಂದರೆ ಇವತ್ತು ನಾವು ಇರಲಿಲ್ಲ. ಬೇರೆ ದೇಶಗಳನ್ನೇ ಗಣನೆ ತಗೊಂಡಾಗ ನಮ್ಮ ಭಾರತ ಸಂವಿಧಾನವನ್ನು ವಿದೇಶಗಳಲ್ಲೂ ಸಹಿತ ಭಾರತ ಸಂವಿಧಾನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಅಂಬೇಡ್ಕರ್ ಮಾಡಿದಂಥ ತಂದ ಸಂವಿಧಾನ ಪ್ರತಿಯೊಬ್ಬರಿಗೂ ಇವತ್ತು ಸ್ಮರಿಸುವಂಥ ದಿನ ಆಗಿದೆ. ಅಂಬೇಡ್ಕರ್ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾರೆ.